श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। गोवर्धनधरं वन्दे गोपालं गोपरूपिणं गोकुलोत्सवमीशानं गोविन्दं गोपिकाप्रियम्। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ಪಂಚದಶ ಅಧ್ಯಾಯದಲ್ಲಿ 46ನೇ ಶ್ಲೋಕ. ಯತ್ಪ್ರಸಾದಾದಿದಂ ವಿಶ್ವಂ ಪ್ರಸೀದತಿ ಯದಾತ್ಮಕಂ ಶಶ್ವದೃಕ್ ಭಗವಾನ್ ಯಸ್ಯ ತೋಷ್ಯತೆ ಅನನ್ಯಥಾದೃಶ. ಹಾಗೆ ಅಂದರೆ ಹಿಂದೆ ತಿಳಿಸಿದಂತೆ ನಿನ್ನ ಮೊಮ್ಮಗ ದಿತಿ ದೇವಿಗೆ ಕಶ್ಯಪರು ಹೇಳುವ ಮಾತು, ನಿನ್ನ ಮಕ್ಕಳು ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರು ದುಷ್ಟರಾಗಿ ಇರ್ತಾರೆ, ಆದರೆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಅವನು ಗುಣಪೂರ್ಣನಾಗಿ ಭಗವದ್ಭಕ್ತನಾಗಿ ಅವನು ಇರ್ತಾನೆ ಹಾಗೆಂತ ಹೇಳಿದರು. ಅದನ್ನೇ ಮುಂದುವರಿತಾ ಇದ್ದಾರೆ. ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಆ ಪರಮಾತ್ಮನಿಗೆ ಸರಿಸಾಟಿ ಯಾರು ಇಲ್ಲ. ಇದು ಪ್ರಹ್ಲಾದನ ತೀವ್ರವಾದ ನಿಷ್ಠೆ. ಇದು ಪರಮಾತ್ಮನೇ ಸರ್ವೋತ್ತಮ ಅಂತ ದೃಢವಾಗಿ ನಂಬಿದ ಮಹಾನುಭಾವರು ಪ್ರಹ್ಲಾದರಾಜರು. ಅಂತ ಒಂದು ಭಕ್ತಿಯನ್ನ ಕಂಡು ಸರ್ವಜ್ಞನಾದ ಸ್ವಾಮಿ ಶ್ರೀಹರಿ ಸಂತುಷ್ಟನಾಗ್ತಾನೆ. ಭಗವಾನ್ ಯಸ್ಯ ತೋಷ್ಯತೆ ಅನನ್ಯಯಾ ದೃಶ. ಆ ಭಕ್ತಿ ಇಲ್ಲದೆ ಪರಮಾತ್ಮ ಬೇರೆ ಯಾವುದರಿಂದಲೂ ಅಷ್ಟು ಪ್ರಸನ್ನನಾಗೋದಿಲ್ಲ. ಪ್ರಸನ್ನನಾಗ್ತಾನೆ, ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಸಂತುಷ್ಟನಾಗ್ತಾನೆ. ಏನೋ ಏಕಾದಶಿಯಾದಿ ವ್ರತಗಳು, ಜ್ಞಾನ ಕಾರ್ಯ ಎಲ್ಲದಕ್ಕೂ ಸಂತೋಷ ಆಗ್ತಾನೆ. ಆದರೆ ಭಕ್ತಿಗೆ ಸರಿಸಾಟಿ ಯಾವುದಿಲ್ಲ ಅಂತ. ಭಕ್ತಿ ಮಾಡಿದರೆ ಆ ಮನಸ್ಸನ್ನು ಕೊಟ್ಟು ಏಕಾಗ್ರತೆಯಿಂದ ಬೇರೆ ಎಲ್ಲವನ್ನು ಮರೆತು ಮಾಡತಕ್ಕ ಪರಮಾತ್ಮನ ಸ್ಮರಣಪೂರ್ವಕವಾದ ಅರ್ಥಚಿಂತನೆ ಏನಿದೆ, ಆ ಒಂದು ಗುಣಚಿಂತನೆ ಏನಿದೆ, ಅದು ಭಕ್ತಿ. ಅಂತ ಭಕ್ತಿ ಮಾಡಿದಾಗ ಪರಮಾತ್ಮ ಪ್ರಸನ್ನನಾಗುವಷ್ಟು ಇನ್ನು ಯಾವುದರಿಂದಲೂ ಆಗೋದಿಲ್ಲ. ಅಂತಹ ಪರಮಾತ್ಮ ಪ್ರಸನ್ನನಾದ ಮೇಲೆ ಬೇರೆಯವರು ಪ್ರಸನ್ನರಾಗ್ತಾರೆ ಅಂತ ಇನ್ನೇನು ಹೇಳೋದು. ತತ್ಸಮೋ ಅನ್ಯಃ ನಾಸ್ತಿ ಇತ್ಯೇವಂ ರೂಪಜ್ಞಾನೇನ ತೋಷ್ಯತೆ. ಪರಮಾತ್ಮನಿಗೆ ಸರಿಸಾಟಿ ಯಾರು ಇಲ್ಲ, ಅದರಿಂದ ಅವನನ್ನೇ ಚಿಂತನೆ ಮಾಡಬೇಕು ಆ ಒಂದು ಭಾವನೆ ಇದೆ ನೋಡಿ, ಅದು ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಸವೈ ಮಹಾಭಾಗವತೋ ಮಹಾತ್ಮ ಮಹಾನುಭಾವೋ ಮಹತಾಂ ಮಹಿಷ್ಟಃ ಪ್ರವೃದ್ಧ ಭಕ್ತ್ಯಾ ಹಿ ಅನುಭಾವಿತಾಶಯೇ ವಿವೇಶ್ಯ ವೈಕುಂಠ ಮತತದ್ ವಿಹಾಸ್ಯತಿ. ಭಗವತ್ತೋಷ ನಿಮಿತ್ತಾಂತರಾಣ್ಯಾಹ. ಪರಮಾತ್ಮ ಯಾವ್ಯಾವುದರಿಂದ ಸಂತುಷ್ಟನಾಗ್ತಾನೆ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಭಾ ಇತ್ಯಾದಿನ ಮಹಾತ್ಮ ಶ್ರೇಷ್ಠ ಅಂತಃಕರಣ ಮಹಾನು ಭಾವ ಮಹಾಪ್ರಭಾವ. ಶ್ರೇಷ್ಠ ಮಹಾತ್ಮ ಅಂದ್ರೆ ಏನು? ಶ್ರೇಷ್ಠವಾದ ಅಂತಃಕರಣ, ಮನಸ್ಸುಳ್ಳವ ಅಂತ ಅರ್ಥ. ಪರಮಾತ್ಮನಲ್ಲಿ ಮನಸ್ಸಿಟ್ಟವ. ಮಹಾನುಭಾವ ಮಹಾಪ್ರಭಾವ. ಮಹತಾ ಮಧ್ಯೆ ಮಹಿತಾ ಅತಿಶಯೇನ ಮಹಾನ್. ಯಾರು ಅನೇಕ ಶ್ರೇಷ್ಠ ಜನರು ಭಕ್ತರು ಅಂತಿದ್ದಾರೆ, ಅವರಲ್ಲಿ ಶ್ರೇಷ್ಠರಾದವರು. ಇದು ಪ್ರಹ್ಲಾದನ ಸ್ವಭಾವವನ್ನ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಸರ್ವೋತ್ತಮ ಅಂತ ಆ ಪರಮಾತ್ಮನ ಮಹಿಮೆಯನ್ನ ಚೆನ್ನಾಗಿ ಅರಿತ ಮಹಾನುಭಾವ ಪ್ರಹ್ಲಾದ. ಮಹಾ ತೇಜಸ್ವಿ. ವೈಷ್ಣವ ಸಿದ್ಧಾಂತದಲ್ಲಿ ಗಾಢವಾದ ಜ್ಞಾನ ಮತ್ತು ನಿಷ್ಠೆ. ಆ ಭಗವದ್ಭಕ್ತರಲ್ಲಿ ಪೂಜ್ಯನಾಗಿ ಇರತಕ್ಕವ. ಅವನು ನಿನ್ನ ಮೊಮ್ಮಗನಾಗ್ತಾನೆ. ಒಂದೊಂದು ಕ್ಷಣದಲ್ಲೂ ಕೂಡ ಅವನ ಭಕ್ತಿ ಬೆಳೀತಾ ಇರ್ತದೆ. ಅನಾದಿ ಕಾಲ
ಇಂದ ಹರಿಯನ್ನ ಧ್ಯಾನ ಮಾಡ್ತಾ ಪರಮಾತ್ಮನ ಸ್ಥಿರವಾಗಿ ಇಟ್ಟುಕೊಂಡು ಮಿಕ್ಕಿದ್ದೆಲ್ಲ ಅಸಾರ ಅಂತ ತಿಳಿದವನಾಗಿ, ತುಚ್ಛ ಅನಿತ್ಯ ಅಂತ ತಿಳಿದವನಾಗಿ ಎಲ್ಲವನ್ನು ಬಿಟ್ಟು ಬಿಡತಕ್ಕವನು ಹಾಗೆ ಅಂತ ಹೇಳ್ತಾರೆ. ಆ ಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯನಿತ್ಯಕಂ ಅಂತ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಅದರಂತೆ ಆ ಬ್ರಹ್ಮದೇವರಿಂದ ಶುರು ಮಾಡಿ ಎಲ್ಲವೂ ಕೂಡ ಅಸಾರ, ಅನಿತ್ಯ, ದುಃಖದಾಯಕ. ಅದರಿಂದ ಅವರು ಯಾರ ಕಡೆ ಮನಸ್ಸಾಕದೆ ಪರಮಾತ್ಮನಲ್ಲೇ ಮನಸ್ಸಾಕುವ ಸ್ವಭಾವ ಅದು ಪ್ರಹ್ಲಾದನದ್ದು ಹಾಗೆ ಅಂತ ಹೇಳ್ತಾ ಇದ್ದಾರೆ ಕಶ್ಯಪರು. ಅಲಂಪಟಶೀಲಧರೋ ಗುಣಾಕರೋ ಹೃಷ್ಟಃ ಪರಾರ್ಥೇ ವ್ಯಥಿತೇಷು ದುಃಖಿತಃ ಅಭೂತಶತ್ರುರ್ಜಗತಃ ಶೋಕಹರ್ತ ನೈತಾಧಿಕಂ ತಾಪಮಿವೋಢುರಾಜಃ ನಿರ್ವೈರಾದಿಭಿಃ ಇತಿ ಇತ್ಯತ್ರ ಆದಿಪದೋಕ್ತಾನ್ ಗುಣಾನಾಹ. ಹಿಂದೆ ಬಂದಿತ್ತು ನಿರ್ವೈರಾದಿಭಿರಿ ಆತ್ಮಾನಂ ಅಂತ 45ನೇ ಶ್ಲೋಕದಲ್ಲಿ. ಅಲ್ಲಿ ಆದಿಪದದಿಂದ ಯಾವ್ಯಾವ ಗುಣಗಳನ್ನ ತೆಗೆದುಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಪ್ರಹ್ಲಾದ ವಿಷಯ ಪದಾರ್ಥದ ಕಡೆಗೆ ಹೋಗೋದೇ ಇಲ್ಲವಂತೆ. ಯೋಗ ಸಮಾಧಿಯನ್ನ ಆಶ್ರಯಿಸಿ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಸದ್ಗುಣಗಳಿಗೆ ಆಧಾರನಾಗಿ ಇರ್ತಾನೆ. ಭಗವದ್ಭಕ್ತರಿಗೆ ಆಗತಕ್ಕ ಸಂತೋಷವನ್ನು ಕಂಡು ತಾನು ಸಂತೋಷ ಪಡುವವ. ಇದು ಇರಬೇಕಾದ ದೊಡ್ಡ ಗುಣ ಇದು. ತನಗೆ ಯಾವುದರಲ್ಲಿ ಸುಖವೋ ಅದು ಸಿಕ್ಕಿದಾಗ ಸುಖ ಆಗಬಾರ್ದು. ಭಕ್ತರಿಗೆ ಯಾವುದರಿಂದ ಸುಖ ಆಗ್ತದೋ ಅದೇ ತನ್ನ ಸುಖ ಅಂತ ಭಾವನೆ ಇರಬೇಕು ಅಂತ. ಅದೇ ರೀತಿಯಾಗಿ ಭಗವದ್ಭಕ್ತರು ದುಃಖ ಪಟ್ರೆ ತಾನು ದುಃಖ ಪಡತಕ್ಕವನು. ನೋಡಿ, ರಾಮನಲ್ಲಿ ಆ ವ್ಯಕ್ತಿತ್ವ ನಾವು ಕಾಣ್ತೀವಿ. ಅದು ಪ್ರತಿಬಿಂಬರಾದ ಪ್ರಹ್ಲಾದರಲ್ಲೂ ಕಾಣ್ತಾ ಇದೆ ನೋಡಿ. ಶತ್ರುಗಳು ಇಲ್ಲದವ. ಚಂದ್ರದೇವರು ಹೇಗೆ ತಾಪವನ್ನ ಪರಿಹಾರ ಮಾಡ್ತಾರೋ ಅದೇ ರೀತಿಯಾಗಿ ಜಗತ್ತಿನ ದುಃಖವನ್ನೆಲ್ಲ ಪರಿಹಾರ ಮಾಡತಕ್ಕವನು ಅಂತ ನೋಡಿ. ಅವತ್ತೇ ಬರೆದಿದ್ದು ಭಾಗವತದಲ್ಲಿ. ಇವತ್ತಿಗೂ ಕೂಡ ಅದು ಸತ್ಯವಾಗ್ತಾ ಇದೆ ನೋಡಿ. ಅದು ಚಾಮಲಮಬ್ಜನೇತ್ರಂ ಸ್ವಪೂರುಷೇಚ್ಛಾನುಗೃಹೀತ ರೂಪಂ ಪೌತ್ರಸ್ತವ ಶ್ರೀಲಲನಾಲಲಾಮಂ ದ್ರಷ್ಟಾ ಸ್ಫುರತ್ಕುಂಡಲ ಮಂಡಿತಾನನಂ. ಪರಮಾತ್ಮನಿಂದ ಬೇರೆಯಾದ ಈ ಜಗತ್ತನ್ನ ಅವನು ಆಶ್ರಯಿಸದೆ ಪರಮಾತ್ಮನನ್ನೇ ಆಶ್ರಯಿಸಿರ್ತಾನೆಂಬ ವಿಚಾರವನ್ನ ಇಲ್ಲಿಗೆ ತಿಳಿಸ್ತಾ ಇದ್ದಾರೆ. ಸರ್ವತ್ರ ವ್ಯಾಪ್ತನಾದ, ಎಲ್ಲ ಕಡೆ ಒಳಗೆ ಹೊರಗೆ, ಅಂತರ್ಬಹಿಶ್ಚ ತತ್ಸರ್ವಂ ಅಂತ ಹೇಳ್ತಾರೆ ನೋಡಿ. ಗಾಳಿಯಂತೆ ಎಲ್ಲ ಕಡೆ ಸಂಚಾರ ಮಾಡತಕ್ಕ, ನಿರ್ದುಷ್ಟನಾದ, ದೋಷಗಳಿಲ್ಲದ, ಕಮಲದಂತಹ ಕಣ್ಣುಗಳುಳ್ಳ, ಸುಂದರ ರೂಪವುಳ್ಳ, ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದಲೇ ಅನಂತ ರೂಪಗಳನ್ನ ಸ್ವೀಕಾರ ಮಾಡುವ ಸಾಮರ್ಥ್ಯ ಇರತಕ್ಕ ಸ್ವತಂತ್ರ ಪುರುಷನಾದ, ಪ್ರಕಾಶವಾದ ಕರ್ಣಕುಂಡಗಳನ್ನ ಧರಿಸಿ ಸುಂದರವಾದ ಮುಖ ಶೋಭಿಸ್ತಾ ಇರತಕ್ಕ, ಲಕ್ಷ್ಮೀದೇವಿಗೂ ಮೋಹವನ್ನ ಉಂಟು ಮಾಡತಕ್ಕ ಆ ಸೌಂದರ್ಯ ಮೂರ್ತಿ ಪರಮಾತ್ಮನನ್ನ ನಿನ್ನ ಮೊಮ್ಮಗ ಕಾಣ್ತಾನೆ, ಪ್ರತ್ಯಕ್ಷವಾಗಿ ಕಾಣ್ತಾನೆ ಹಾಗೆ ಅಂದ್ರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗ್ಲಿಕ್ಕಿದೆ ಹಾಗೆ ಅಂತ ಹೇಳ್ತಾರೆ. ಇಷ್ಟು ಭವಿಷ್ಯವನ್ನ ಈಗಿನ್ನೂ ಹಿರಣ್ಯಾಕ್ಷ ಹಿರಣ್ಯಕಶಿಪು ದಿತಿದೇವಿಯ ಗರ್ಭದಲ್ಲಿ ಇದ್ದಾರೆ, ಗರ್ಭಾಧಾನೆ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇನ್ನೂ ಹುಟ್ಟಿಲ್ಲ. ತದನಂತರ ಪ್ರಹ್ಲಾದನ ಅವತಾರ, ಅದಾದ ಮೇಲೆ ಹರಿಯ ಅಪರೋಕ್ಷ, ಇದೆಲ್ಲವನ್ನು ಕೂಡ ಭವಿಷ್ಯವನ್ನ ಕಶ್ಯಪರು ನುಡಿದಿದ್ದಾರೆ. ಈಗ ಅಂದ್ರೆ ಅವರ ತಪಸ್ಸಿನ ಶಕ್ತಿ ಹೇಗಿರಬೇಕು ಅಂತ ನಾವು ಊಹೆ ಮಾಡ್ಕೋಬಹುದು. ಅಂತಹ ಮಹಾನುಭಾವರು ಪ್ರಹ್ಲಾದರಾಜರು ಅಂತ ಹೇಳ್ತಾರೆ. ಮೈತ್ರೇಯ ಉವಾಚ ಶ್ರುತ್ವಾ ಭಾಗವತಂ ಪೌತ್ರಂ ಅಮೋದತ ದಿತಿರ್ಭೃಶಂ ಪುತ್ರಯೋಶ್ಚ ವಧಂ ಕೃಷ್ಣಾತ್ ವಿದಿತ್ವಾಸೀತ್ ಮಹಾಮನಾಃ. ಭಗವದ್ಭಕ್ತನಾದವ ಮೊಮ್ಮಗನಾಗ್ತಾನೆ ಹಾಗೆಂತ ಆ ಪ್ರಹ್ಲಾದನ ವಿಚಾರ ಕಶ್ಯಪರು ಹೇಳಿದ್ದನ್ನ ಕೇಳಿ ದಿತಿದೇವಿಗೆ ಭಾರಿ ಸಂತುಷ್ಟ ಆಯ್ತಂತೆ. ನೋಡಿ, ಎಲ್ಲಾ ಮಕ್ಕಳು ಮೊಮ್ಮಕ್ಕಳು ಭಗವದ್ಭಕ್ತರಾಗಿ ಇರಬೇಕು ಅಂತ ತಂದೆ ತಾಯಿಯರು ಅಜ್ಜಂದಿರು ಬಯಸಬೇಕು ಅಂತ. ನನ್ನ ಮಗ ಹೇಗಿರಬೇಕು, ಹೀಗೆಲ್ಲ ದೂರ ಆಗಿಬಿಟ್ಟಿದೆ.
ನನ್ನ ಮಗ ಆ ಡಿಗ್ರಿ ಈ ಡಿಗ್ರಿ ಓದಬೇಕು, ಅಷ್ಟು ಲಕ್ಷ ಸಂಪಾದನೆ ಮಾಡಬೇಕು, ಇಷ್ಟು ಮನೆಗಳು ಕಟ್ಟಬೇಕು ಅಂತ ಲಿಸ್ಟ್ ಇದೆಯೇ ಹೊರತು, ನೋಡಿ ಕಶ್ಯಪರು ದಿತಿದೇವಿಯಿಂದ ನಾವು ಪಾಠ ಇದೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರು ಭಗವದ್ಭಕ್ತರಾಗಬೇಕು, ಶಾಸ್ತ್ರವನ್ನ ಬಲ್ಲವರಾಗಿ ಭಗವದ್ಭಕ್ತರಾಗಬೇಕು, ಅದರಿಂದಲೇ ಸಂತೋಷ ಹಾಗೆ ಅಂತ. ಯಾಕೆ ಮಿಕ್ಕಿದೆಲ್ಲವೂ ಪ್ರಹ್ಲಾದರಾಜರು ತೋರಿಸಿಕೊಂಡಂತೆ ಎಲ್ಲವೂ ಅಸಾರ ಅನಿತ್ಯ, ಯಾವುದು ಜೊತೆಗೆ ಬರೋದಿಲ್ಲ. ಅಂಥದನ್ನ ಸಂಪಾದನೆ ಮಾಡಿ ಏನ್ ಮಾಡ್ಲಿಕ್ಕೆ ಬೇಕು ಹೇಳಿ? ಎಷ್ಟು ದಿವಸ ಅಂತ ಇಟ್ಕೊಂಡಿರೋದು? ಬೇಡ ಅಂತ ಅರ್ಥ ಇಲ್ಲ, ಅದು ಬೇಕು. ಅದಕ್ಕಿಂತ ಪ್ರಧಾನವಾಗಿ ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ ಇದು. ಮತ್ತು ಪರಮಾತ್ಮನಿಂದಲೇ ತನ್ನ ಮಕ್ಕಳು ಹಿರಣ್ಯಾಕ್ಷ ಹಿರಣ್ಯಕಶಿಪು ನಾಶ ಆಗ್ಲಿಕ್ಕಿದ್ದಾರೆ ಹಾಗೆ ಅಂತ ತಿಳ್ಕೊಂಡು ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಆ ಚಿಂತನೆ ಅವಳಿಗೆ ಇನ್ನಷ್ಟು ಮನವರಿಕೆಯಾಯಿತು. ಅದರಿಂದಲೂ ಕೂಡ ಭಾರಿ ಸಂತೋಷ ಆಗಿದ್ದ. ಬ್ರಾಹ್ಮಣನ ಶಾಪ ಆಗಬಾರದು, ಅದೊಂದು ಪ್ರಾರ್ಥನೆ ಮಾಡಿದ್ರು ಅವರು. ಪರಮಾತ್ಮನಿಂದ ಬೇಕಾದ್ರೆ ಸಾಯಿಲಿ, ಆದರೆ ಬ್ರಾಹ್ಮಣರ ಶಾಪ ಆಗಬಾರದು. ಯಾಕೆ ಬ್ರಾಹ್ಮಣ ಶಾಪ ಆಗಬಾರದು ಹಾಗೆಂದ್ರೆ ಇಡೀ ಕುಲವನ್ನೇ ನಾಶ ಮಾಡಿಬಿಡುತ್ತದೆ ಅಂತೆ ಬ್ರಾಹ್ಮಣರ ಶಾಪ. ಅದರಿಂದ ಪರಮಾತ್ಮನಿಂದ ಬೇಕಾದ್ರೆ ಸಾಯ್ಬೋದು, ಬ್ರಾಹ್ಮಣರ ಶಾಪ ಬೇಡ, ಅದರಿಂದ ಇಷ್ಟು ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡಿದ್ರು. ಅದರಂತೆ ಆಗ್ತದೆ ಹಾಗೆ ಅಂತ. ಇಲ್ಲಿ ಒಂದು ವಿಚಾರ ಹೇಳ್ತಾ ಇದ್ದಾರೆ ಆಚಾರ್ಯರು. ವಿಷ್ಣು ಹಸ್ತ ವದಾಲ್ಲೋಕೋ ಭಕ್ತಾಸ್ಯಾನ್ ಅಸ್ಯ ನ ಕ್ವಚಿತ್ ತಥಾಪ್ಯಸುರ ಮೋಹಾಯ ನ ವಿವಿಕ್ತಂ ಕ್ವಚಿತ್ ಕ್ವಚಿತ್ ಇತಿ ಸ್ಕಾಂದೆ ಹಾಗೆ. ಅದು ಯಾಕೆ ಪರಮಾತ್ಮನ ಕೈಯಿಂದ ಸತ್ತರೆ ಸಂತೋಷ ಯಾಕೆ ಪಡಬೇಕು? ಅಲ್ಲ, ಸತ್ತರೆ ದುಃಖ ಪಡಬೇಕಾಗಿತ್ತಲ್ವಾ? ಹಾಗೆಂದ್ರೆ ದಿತಿದೇವಿಯ ವಿಚಾರ ಹೀಗಿತ್ತಂತೆ, ಪರಮಾತ್ಮನ ಕೈಯಿಂದ ಸತ್ತರೆ ಅವರಿಗೆ ಸದ್ಗತಿನೇ ಆಗ್ತದೆ. ಹೌದಾ, ಅವರು ದೈತ್ಯರಾಗಿದ್ದಾರಲ್ಲ ಹಾಗೆಂದ್ರೆ ಅದಕ್ಕೆ ಆಚಾರ್ಯರು ತಾತ್ಪರ್ಯವನ್ನ ಹೇಳ್ತಾ ಇದ್ದಾರೆ. ಹೌದು, ವಿಷ್ಣುಹಸ್ತ ವದಾಲ್ಲೋಕಃ ಭಕ್ತಸ್ಯ ಅನ್ಯಸ್ಯ ನ ಕ್ವಚಿತ್. ಪರಮಾತ್ಮನ ಭಕ್ತರು ಯಾರಿದ್ದಾರೆ ಅವರು ಪರಮಾತ್ಮನ ಕೈಯಿಂದ ಮೃತರಾದರೆ ಅವರಿಗೆ ಒಳ್ಳೇದಾಗ್ತದೆ. ಉದಾಹರಣೆಗೆ ವಾಲಿ ನೋಡಿದ್ದೀವಿ ರಾಮಾಯಣದಲ್ಲಿ. ವಾಲಿ ರಾಮನಿಂದ ಸತ್ತ, ಅವನು ಮುಂದೆ ಅರ್ಜುನನಾದ. ಎಂಥ ಭಾಗ್ಯ ಬಂತು ನೋಡಿ. ಭಗವದ್ಗೀತೆಯನ್ನು ಕೇಳುವ ಭಾಗ್ಯ, ಕೃಷ್ಣನ ಜೊತೆಗೆ ಇರುವ ಭಾಗ್ಯ. ಆದರೆ ರಾವಣ, ಕುಂಭಕರ್ಣ ಅಥವಾ ಶಿಶುಪಾಲ ದಂತವಕ್ರ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರಲ್ಲಿ ಇದ್ದ ಒಳ್ಳೆ ಜೀವ ಭಕ್ತ ಇದ್ದ ನೋಡಿ, ಆ ಜಯ ವಿಜಯ ಅವರಿಗೆ ಒಳ್ಳೇದಾಗ್ತದೆ ಅಂತ. ಅದರಿಂದ ಭಗವಂತನ ಕೈಯಿಂದ ಮೃತರಾದರು ಅಂದ್ರೆ ಪೂತನ ಸತ್ತಲು ಅಥವಾ ಕಂಸ ಸತ್ತ, ಅವರೆಲ್ಲ ಕೂಡ ಸದ್ಗತಿ ಆಗಬೇಕಾಗಿತ್ತು. ಅವರಿಗೆಲ್ಲ ಸದ್ಗತಿ ಇಲ್ಲ. ಅವರಲ್ಲಿ ಇರುವ ಪೂತನ ಕಂಸನ ಕೇಸಲ್ಲೂ ಕೂಡ ಕಂಸನಲ್ಲಿ ಭೃಗು ಋಷಿಗಳು, ಪೂತನೆಯಲ್ಲಿ ಊರ್ವಶಿ, ಅವರಿಗೆಲ್ಲ ಒಳ್ಳೆ ಗತಿ ಆಗ್ತದೆ ಹಾಗೆ. ಇನ್ನು ಶಕಟಾಸುರ, ತೃಣಾವರ್ತ ಅಂತೆಲ್ಲ ಸತ್ತಿದ್ದಾರೆ, ಅವರಿಗೆಲ್ಲ ಒಳ್ಳೆ ಗತಿ ಆಗ್ತದೆ ಅಂತ ಹೇಳಲೇ ಇಲ್ಲ. ಅವ್ರು ಒಳ್ಳೆ ಗತಿ ಆಗೋದಿಲ್ಲ. ಅದರಿಂದ ಅವರು ಪರಮಾತ್ಮನ ಕೈಯಿಂದಲೇ ಸತ್ತಿದ್ದಾರೆ. ಆದ್ರೆ ಪರಮಾತ್ಮನ ಕೈಯಿಂದ ಸತ್ತ ಕೂಡಲೇ ಒಳ್ಳೇದು ಅಂತ ತಿಳಿಬಾರದು. ಯಾರು ಭಕ್ತರಾಗಿದ್ದಾರೆ ಅವರಿಗೆ ಒಳ್ಳೆ ಗತಿ ಆಗ್ತದೆ ಹಾಗೆ ಅಂತ ಸ್ಕಂದ ಪುರಾಣದ ಮಾತಿದೆ. ಆದರೂ ಕೂಡ ಅಸುರ ಮೋಹಕ್ಕಾಗಿ ಅಲ್ಲಲ್ಲಿ ಪರಮಾತ್ಮನ ಕೈಯಿಂದ ಸತ್ತರೆ ಒಳ್ಳೆಯದು ಎಂಬ ಒಂದು ಮಾತು ಇದೆ. ಭಕ್ತರಿಗೆ ಮಾತ್ರ ಒಳ್ಳೆಯದು ಎಂಬ ಅದನ್ನ ಸೇರಿಸಿ ಇಟ್ಕೋಬೇಕು ಅಂತ ಆಚಾರ್ಯರು ನಮಗೆ ತಿಳಿಸಿದ್ದಾರೆ ಹಾಗೆ. ಮತ್ತೆ ಅಸುರ ಎಲ್ಲಿ ಹೋಗ್ತಾನೆ? ಹಾಗೆ ನಿತ್ಯ ಅಂಧ ತಮಸ್ಸಿಗೆ ಹೋಗ್ತಾನೆ ಹಾಗೆ. ಅಸುರರ ಗತಿ ಅಂದ್ರೆ ಅದೇ. ಪರಮಾತ್ಮನ ನಿಂದೆ ಮಾಡಿದವರಿಗೆ ಎಂದಿಗೂ ಕೂಡ ಗತಿ ಇದು ಇಲ್ಲಿಗೆ 15ನೇ ಅಧ್ಯಾಯ.